ಗುರುಭ್ಯೋ ನಮಃ. ಹರಿ ಓಂ. ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹಿಮವಂತ ಋತು ಪೌಷಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ ಇವತ್ತಿನ ತಿಥಿ ಪಂಚಮಿ. ಇವತ್ತಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ವಿಶೇಷವಾಗಿ ಶನಿವಾಸರದಲ್ಲಿ ಒಂದಿಷ್ಟು ಫಲಗಳನ್ನು ನೋಡೋದಾದ್ರೆ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರೆಗೆ ವಿಶೇಷವಾಗಿ ನೂತನ ಕೆಲಸಗಳಿಗೆ ಇವತ್ತಿನ ವಿಶೇಷವಾದಂತಹ ಒಂದಷ್ಟು ಮುಂದಾಳತ್ವವನ್ನು ವಹಿಸುವಂಥದ್ದು, ಕುಟುಂಬದಲ್ಲಿ ಸಂತಸಮಯ ದಿನವನ್ನು ನೋಡುವಂಥದ್ದು, ಜೊತೆಗೆ ನೂತನ ಕೆಲಸಗಳಿಗೆ ವಿಶೇಷವಾದಂತಹ ಮುಂಚೂಣಿಯಲ್ಲಿ ಇಡುವಂಥದ್ದು, ಜೊತೆಗೆ ಮಂಗಳಕರ ಕಾರ್ಯಗಳ ಬಗ್ಗೆ ಕುಟುಂಬದಲ್ಲಿ ಚರ್ಚೆಗಳನ್ನಾಗುವಂಥದ್ದು, ಪ್ರೇಮ ವಿವಾಹ ಆಗುವಂಥವರಿಗೆ ಮೇಷರಾಶಿ ಮೇಷಲಗ್ನದವರಿಗೆ ಕುಟುಂಬದಲ್ಲಿ ಒಂದಿಷ್ಟು ಅನುಷ್ಠಾನ ಒಂದಿಷ್ಟು ಒಪ್ಪಿಗೆ ಸಿಗುವಂತ ದಿನಮಾನವಾಗಿರುತ್ತೆ. ಜೊತೆಗೆ ನಿಮಗೆ ಇವತ್ತಿನ ದಿನಮಾನದಲ್ಲಿ ವಾಹನಗಳಲ್ಲಿ ಒಂದಿಷ್ಟು ಅವಘಡಗಳು ಸಂಭವಿಸುವಂಥದ್ದಿರುತ್ತೆ, ಎಚ್ಚರಿಕೆ. ಮೇಷರಾಶಿ ಮೇಷಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ನೂತನ ಕೆಲಸಗಳಲ್ಲಿ ವಿಶೇಷವಾದಂತಹ ಫಲಗಳನ್ನು ನೋಡುವಂಥದ್ದು, ಜೊತೆಗೆ ಇಪಿಸ್ಸ ಫಲಗಳ ಜೊತೆಗೆ ನಿಮಗೆ ಕುಟುಂಬದಲ್ಲಿ ಸಂತಸಮಯ ದಿನ, ಪಾಲುದಾರಿಕೆ ವಿಚಾರಗಳಲ್ಲಿ ಹೆಚ್ಚಿನ ಲಾಭಗಳು, ಜೊತೆಗೆ ನೀವು ಹೂಡಿಕೆ ಮಾಡಂತರದಲ್ಲಿ ದ್ವಿಗುಣ ಲಾಭಗಳು, ಹೈನುಗಾರಿಕೆ ಮಾಡುವಂಥವರಿಗೆ ವಿಶೇಷ ಫಲ, ಕೃಷಿಕರಿಗೆ ವಿಶೇಷ ಫಲಗಳನ್ನು ಸಹ ನೋಡುವಂಥದ್ದು. ವೃಷಭ ರಾಶಿಯವರಿಗೆ ಸ್ನೇಹಿತರಲ್ಲಿ ಒಂದಿಷ್ಟು ವಾಗ್ವಾದಗಳಾಗುವ ಸಂಭವಗಳಿರುತ್ತೆ, ಎಚ್ಚರಿಕೆ. ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕೆಯಾಗಿ ಇರತಕ್ಕದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶುಭವಾಗಿ ಶುಭ ಕಾಲದಲ್ಲಿ ವ್ಯವಹಾರಗಳಲ್ಲಿ ಮುಂಚೂಣಿಯಲ್ಲಿ ಇರುವಂಥದ್ದು, ಜೊತೆಗೆ ಪ್ರಾತಃಕಾಲದಲ್ಲಿ ಒಂದಿಷ್ಟು ಉತ್ಸಾಹಭರಿತವಾಗಿರುವಂಥದ್ದು, ಜೊತೆಗೆ ನೀವು ಅಂದುಕೊಂಡ ರೀತಿಯಲ್ಲಿ ಒಂದಿಷ್ಟು ಕ್ರೋಢೀಕರಣ, ಯಾವತ್ತೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಮೂಲಧನಗಳು ನಿಮ್ಮ ಕೈಗೆ ಸೇರ್ಪಡೆ ಆಗುವಂಥದ್ದು. ಆ ವ್ಯವಹಾರ ವ್ಯರ್ಥ ಅಂತ ಹೇಳ್ತೀವಿ. ಹಣಕಾಸು ವಿಚಾರದಲ್ಲಿ ಅರ್ಥ ಅಂದ್ರೆ ಅರ್ಜುನನ ಅರ್ಥ ವಿಚಾರದಲ್ಲಿ ಒಂದಿಷ್ಟು ವಿಶೇಷವಾದಂತಹ ಹಿಡಿತ ಸಿಗುವಂಥದ್ದು. ಕುಟುಂಬದಲ್ಲಿ ನಿಮಗೆ ಗೌರವ ಸ್ಥಾನ ಮಾನಗಳು ಸಿಗುವಂಥದ್ದು. ಪುತ್ರಾಕ್ಷತಕರು, ಯಾರು ಮಕ್ಕಳಿಲ್ಲ ಅನ್ನುವಂಥವರಿಗೆ ಒಂದಿಷ್ಟು ವ್ಯಕ್ತಿ ಅಂದ್ರೆ ಶುಭ ಫಲವಾಗಿ ನೂತನವಾಗಿ ಒಂದಿಷ್ಟು ನಿಮ್ಮನೆ ಕುಟುಂಬದ ಸೇರ್ಪಡೆ ಆಗುವಂತಹ ಶುಭ ದಿವಸವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಶನೇಶ್ವರ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರೆಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆಗಳು. ಘನವಸ್ತು ವ್ಯಾಪಾರಗಾರರಿಗೆ ಕಬ್ಬಿಣ, ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ ವ್ಯಾಪಾರದವರಿಗೆ ಮಧ್ಯಮ ಲಾಭ. ಶಿಲ್ಪಿಗಳಿಗೆ ವಿಗ್ರಹ ಕೆತ್ತನೆ ಮಾಡುವಂತವರಿಗೆ ವಿಶೇಷ ಲಾಭಗಳು ಕೂಡ ಸಿಗುವಂಥದ್ದು, ಗೌರವ ಸ್ಥಾನಮಾನಗಳು ಸಿಗುವಂಥದ್ದು. ಜೊತೆಗೆ ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಮರವು ಉಂಟಾಗುವಂಥದ್ದು, ಬೆಲೆ ಬಾಳುವುದನ್ನ ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಒಂದಿಷ್ಟು ಜವಾಬ್ದಾರಿಯುತವಾಗಿರುವಂಥದ್ದು. ವೃದ್ಧರಲ್ಲಿ ಒಂದಿಷ್ಟು ವ್ಯತ್ಯಾಸ, ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಆಗುವಂಥದ್ದು, ವೈದ್ಯಕೀಯ ತಪಾಸಣೆ ಅಮೂಲ್ಯವಾದಂಥದ್ದು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ದಕ್ಷಿಣೇಶ್ವರ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠನ ಅಥವಾ ಮೃತ್ಯುಂಜಯ ಮಂತ್ರಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಘನವಸ್ತು ವ್ಯಾಪಾರಗಾರರು, ಜೊತೆಗೆ ನೀರಿನ ವ್ಯಾಪಾರಗಾರರು, ಪಾನೀಯ ಮಾರಾಟಗಾರರು ಅಥವಾ ದಿನಸಿ ಪದಾರ್ಥ ಮಾರಾಟಗಾರರು, ಭೋಜನಕ್ಕೆ ಬೇಕಾದಂತಹ ಯಾವುದೇ ಪ್ರಾವಿಷನ್ ಸ್ಟೋರ್ ಇಟ್ಟಂತವರಿಗೆ ವಿಶೇಷವಾದಂತಹ ಲಾಭಗಳನ್ನು ಸಹ ನೋಡುವಂಥದ್ದು, ಜೊತೆಗೆ ಕುಟುಂಬದಲ್ಲಿ ಸಂತಸಮಯ ದಿನವನ್ನು ನೋಡುವಂಥದ್ದು. ಮಕ್ಕಳಲ್ಲಿ ಒಂದಿಷ್ಟು ಬೇಸರ ಮಾಡಿಕೊಳ್ಳುವಂಥದ್ದು. ಸಿಂಹರಾಶಿ ಸಿಂಹ ಲಗ್ನದವರ ಕುಟುಂಬದ ಮಕ್ಕಳಲ್ಲಿ ಒಂದಿಷ್ಟು ದ್ವೇಷ, ಒಂದಿಷ್ಟು ಕೋಪ, ಒಂದಿಷ್ಟು ಬೇಜಾರಾಗುವಂತ ದಿನಮಾನವಾಗಿರುತ್ತೆ. ಹಾಗಾಗಿ ನೀವು ಆ ವಿಚಾರಗಳನ್ನು ಅಲ್ಲಲ್ಲೇ ಬಿಟ್ಕೊಂಡು ಹೋಗೋದ್ರಿಂದ ತುಂಬಾ ಉತ್ತಮ ಅಂತ ಕಾಣಬಹುದು. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನೇಶ್ವರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ.
ತುಲಾ ರಾಶಿ ತುಲಾ ಲಗ್ನದವರಿಗೆ ನೂತನ ಕೆಲಸಗಳಲ್ಲಿ, ನೂತನ ವ್ಯವಹಾರಗಳಲ್ಲಿ, ಕುಟುಂಬದವರಲ್ಲಿ, ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ದ್ವಿಗುಣ ಲಾಭಗಳು ಸಹ ನೋಡುವಂಥದ್ದು. ತುಂಬಾ ವಿರೋಧಗಳಾಗಿರುತ್ತೆ ಕುಟುಂಬದಲ್ಲಿ, ಅಣ್ಣ ತಮ್ಮಂದಿರ ಜೊತೆ ವಾಗ್ವಾದಗಳು, ಪಾಲುದಾರಿಕೆ ವಿಚಾರಗಳು, ಏನೇ ಒಂದಿಷ್ಟು ಅವಘಡಗಳು ನಡೆದಿದ್ರು ಇವತ್ತಿನ ದಿನ ಒಂದಾಗುವಂತ ಶುಭ ಕಾಲವಾಗಿರುತ್ತೆ. ಜೊತೆಗೆ ನಿಮಗೆ ಈ ದಿವಸದಲ್ಲಿ ಕುಟುಂಬದಲ್ಲಿ ಯಾವುದೇ ಮುಂಚೂಣಿಗಳಲ್ಲಿ ಒಂದಿಷ್ಟು ಅನುಭವ ಸಿಕ್ಕೋದ್ರಿಂದ ವಿಶೇಷವಾದಂಥ ಕ್ರೋಢೀಕರಣ ಆಗುವಂಥದ್ದು, ದ್ರವ್ಯಗಳು ಕ್ರೋಢೀಕರಣ ಆಗುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ನೂತನ ವಾಹನಗಳನ್ನು ಕೊಳ್ಳುವಂಥದ್ದು, ಅದೃಷ್ಟಮಾಯಕ ದಿನಮಾನವಾಗಿರುವಂಥದ್ದು. ಜೊತೆಗೆ ನಿಮಗೆ ಈ ಸಂದರ್ಭದಲ್ಲಿ ವಾಹನಗಳಲ್ಲಿ, ಕಬ್ಬಿಣದ ವಸ್ತುಗಳಲ್ಲಿ ಕಟ್ಟೆಚ್ಚರವಾಗಿರುವಂಥದ್ದು. ಜೊತೆಗೆ ಶನೈಶ್ಚರ ಅಷ್ಟೋತ್ತರ ಪಠನ ಅತ್ಯಮೂಲ್ಯವಾಗಿರುವಂಥದ್ದು. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಶನೈಶ್ಚರ ಅಷ್ಟೋತ್ತರ ಪಠನ, ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಫಲಾಫಲಗಳನ್ನು ಸಹ ನೀವು ಅಪೇಕ್ಷತೆಗಿಂತ ಹೆಚ್ಚಾಗಿ ನೀವು ಆಸೆ ಪಡುವಂಥದ್ದು. ನಿಮಗೆ ₹1 ಹಾಕಿದ್ರೆ ನಿಮ್ಗೆ ₹1 ಕರ್ಮಫಲದಾಯಕ ಅಂತ ಹೇಳ್ತೀವಿ. ಹಾಗೆ ನೀವು ₹10 ಒಂದಿಷ್ಟು ಆಸೆಗಳನ್ನ ಪಡುವಂಥದ್ದು. ಇದರಿಂದ ಒಂದಿಷ್ಟು ದ್ವೇಷ, ಅಸೂಹೆ, ಮಿತ್ರತ್ವದಲ್ಲಿ ಶತ್ರುತ್ವಗಳು, ಇದರಿಂದ ಒಂದಿಷ್ಟು ಭಯ ಉಂಟಾಗುವಂಥದ್ದು. ಕೆಲಸಗಳಿಗೆ ಹೋಗೋದಿಕ್ಕೆ ಒಂದಿಷ್ಟು ಭಯ, ನಿಮ್ಮ ಮೇಲೆ ನಿಮಗೆ ಒಂದಿಷ್ಟು ಅಸಮಾಧಾನಗಳು ಉಂಟಾಗುವಂಥದ್ದು. ಹಾಗಾಗಿ ವಿಶೇಷವಾಗಿ ನಾನು ಹೇಳೋದಾದ್ರೆ ಒಂದಿಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲಸಕ್ಕೆ ಹೋಗೋದು ಒಳಿತು. ಇಲ್ಲಾಂದಿಷ್ಟು ಅವಘಡಗಳು ಸಂಭವಿಸುವುದು ಅತ್ಯೆಚ್ಚರವಾಗಿರತಕ್ಕದ್ದು. ದ್ರವ ಪದಾರ್ಥ ಮಾರಾಟಗಾರರು, ಹಾಲಿನ ಸಂಬಂಧಂತಹ ಮಾರಾಟಗಾರರು, ದಿನಸಿ ಪದಾರ್ಥ ಮಾರಾಟಗಾರರಿಗೆ ದ್ವಿಗುಣ ಲಾಭ ಅಂತಲೇ ಹೇಳುವಂಥದ್ದು. ಹಾಗಾಗಿ ಇವತ್ತಿನ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವಾಲಯ ದರ್ಶನ, ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಘನವಸ್ತು, ಯಾವುದೇ ಒಂದು ಕಬ್ಬಿಣ ಅಥವಾ ಚಿನ್ನ, ಬೆಳ್ಳಿ ವ್ಯಾಪಾರಗಾರರಿಗೆ ನಿಮ್ಮನ್ನ ಹುಡುಕೊಂಡು ಬರುವಂತಹ ಕೆಲಸಮಾನವಾಗಿರುತ್ತೆ. ಜೊತೆಗೆ ಮಿತ್ರತ್ವದಲ್ಲಿ ಶತ್ರುತ್ವ, ನಂಬಿಕೆ ದ್ರೋಹ ನಿಮಗೆ ಆಗುವಂಥದ್ದು. ಎಷ್ಟೇ ನೀವು ಬುದ್ಧಿವಂತರಿಕೆಯಾಗಿರಿ, ಇವತ್ತು ಮೋಸ ಹೋಗುವಂಥ ದಿನಮಾನವಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಗೌಪ್ಯತೆಗಳು ಕೂಡ ಅತ್ಯಮೂಲ್ಯವಾಗಿರುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ನೀವು ಎಷ್ಟೇ ಗೌಪ್ಯತೆ ಕೆಲಸ ಕಾರ್ಯಗಳನ್ನು ಮಾಡಿ, ನೀವೆಷ್ಟೇ ವಿಚಾರವಾಗಿ ಒಂದಿಷ್ಟು ಗೌಪ್ಯತೆಗಳನ್ನು ಮಾಡಿ, ಅದು ಒಂದಿಷ್ಟು ಬೆಳಕಿಗೆ ಬರುವಂಥದ್ದು. ತಪ್ಪುಗಳನ್ನೇ ನಿಮ್ಮನ್ನು ಹುಡುಕುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಅವಮಾನ ಅಪಮಾನಗಳನ್ನು ಎದುರಿಸುವಂಥ ದಿನಮಾನವಾಗಿರುತ್ತೆ. ಮನೋವ್ಯತ್ಯ ಮನೋದುಃಖ ಅಂತ ಹೇಳುವಂಥದ್ದು, ಒಬ್ಬರೇ ಕೂತುಕೊಂಡು ಅಳುವಂತಹ ದಿನಮಾನ ಕೂಡ ಇರುತ್ತೆ. ಸ್ತ್ರೀಯರಿಂದ ಅಪಮಾನಗಳು ಕೂಡ ಆಗುವಂಥದ್ದು. ಹಾಗಾಗಿ ನಿಮ್ಮ ಕೆಲಸಗಳ ಮೇಲೆ ಒಂದಿಷ್ಟು ಗೌಪ್ಯತೆ ಬೇಕು. ಹಣಕಾಸಿನ ವಿಚಾರದಲ್ಲಿ ಅತ್ಯಮೂಲ್ಯವಾಗಿರುವಂಥದ್ದು. ಜೀವನನೇ ಬೇಡ ಅನ್ನುವ ಮಟ್ಟಿಗೆ ಹೋಗುವಂಥ ದಿನಮಾನವಾಗಿರುತ್ತೆ, ಅತ್ಯೆಚ್ಚರಿಕೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನವಗ್ರಹಗಳ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ, ಮಕರ ಲಗ್ನದವರಿಗೆ ಸಂತಸಮಯ ದಿನ ಅಂತ ಹೇಳುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ಕೆಲವೊಬ್ಬರು ವ್ಯಕ್ತಿಗಳನ್ನ ಸಂಪಾದನೆ ಮಾಡೋದಕ್ಕೆ ಅತ್ಯಮೂಲ್ಯವಾದಂಥ ದಿನಮಾನವಾಗಿರುತ್ತೆ. ಲೇಖಕರಿಗೆ, ಪುಸ್ತಕ ವ್ಯಾಪಾರಗಾರರಿಗೆ, ಅಥವಾ ನೀವಿರುವಂತಹ ಒಂದಿಷ್ಟು ವಿಚಾರದಲ್ಲಿ ಗೌರವ, ಸ್ಥಾನಮಾನ, ಸಮಾಜ ಸುಧಾಕರರಿಗೂ ಕೂಡ ಸಿಗುವಂಥ ದಿನಮಾನವಾಗಿರುತ್ತೆ. ಇವತ್ತಿನ ದಿವಸದಲ್ಲಿ ನಿಮಗೆ ಒಂದಿಷ್ಟು ಭಯ ಹುಟ್ಟಾಕುವಂತಹ ಒಂದಿಷ್ಟು ವ್ಯಕ್ತಿಗಳು ಎದುರಾಗುವಂಥದ್ದು. ತುಂಬಾ ದಿನದಿಂದ ಮರ್ತಿರುವಂಥವ್ರು ನಿಮಗೆ ಮುಂದೆ ಹೋಗುವಂಥ ದಿನಮಾನವಾಗಿರುತ್ತೆ. ಹಾಗಾಗಿ ಒಂದಿಷ್ಟು ಅಸುವೆಗಳು, ಶತ್ರುತ್ವಗಳು ಮತ್ತೊಂದಷ್ಟು ಹೆಚ್ಚಾಗುವಂಥ ದಿನಮಾನ. ಜವಾಬ್ದಾರಿತವಾಗಿ ಎಚ್ಚರಿಕೆಯಿಂದಿರತಕ್ಕದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ. ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಕೂಡ ಸಿಗುವಂಥದ್ದು. ನಿಮ್ಮ ಗ್ರಾಫ್ ತುಂಬಾ ಕೆಳಮಟ್ಟದಲ್ಲಿರುವಂತಹ ವಿದ್ಯಾರ್ಥಿಗಳು ತುಂಬಾ ಮೇಲ್ಮಟ್ಟದಲ್ಲಿ ಹೋಗುವಂಥದ್ದು. ಮಧ್ಯಮ ವಯಸ್ಸಿನವರಿಗೆ ಸಂಧಿವಾತಗಳು ಅಂತ ಹೇಳ್ತೀವಿ, ಜೈಂಟ್ ಪೇನ್ಗಳು ಕೂಡ ಕಾಣುವಂಥ ದಿನಮಾನವಾಗಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಒಂದಿಷ್ಟು ಗಮನ ಇರಲಿ.
ಕುಂಭರಾಶಿಯವರಿಗೆ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಕ್ರೋಢೀಕರಣ ದಿನ ಅಂತಲೇ ಹೇಳುವಂಥದ್ದು. ಕುಟುಂಬದಲ್ಲಿ ನೆಮ್ಮದಿ ಸಂತಸಮಯ ದಿನ. ಯಾವುದೇ ದಾಂಪತ್ಯದಲ್ಲಿ ಒಂದಿಷ್ಟು ವಿರಸಗಳಿದ್ರೆ ಅದು ಎಲ್ಲ ಸಮಾಧಾನಕರವಾಗಿ ಬರುವಂಥ ದಿನಮಾನವಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ಇಪಿಸ ಫಲಗಳ ಜೊತೆ ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥದ್ದು. ಯಾಕೆ ಅಂತ ಹೇಳೋದಾದ್ರೆ, ಈ ಸಮುದ್ರತನ ಒಂದು ಉತ್ಪಾದನೆಗಳಲ್ಲಿ ಯಾರಿರುವಂಥವರು, ಒಂದಿಷ್ಟು ನೌಕರರು, ಜೊತೆಗೆ ಒಂದಿಷ್ಟು ಚಾಲವಣೆ ಅಂತ ಹೇಳಿದ್ರೆ ಡ್ರೈವರ್ಗಳ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂಥವರು, ಒಂದಿಷ್ಟು ಇವರಿಗೆ ಒಂದಿಷ್ಟು ವಿಶೇಷ ದಿನಮಾನಗಳನ್ನು ಕೂಡ ನೋಡುವಂಥದ್ದು. ವೃತ್ತಿಪರ ಕೃಷಿಕರಿಗೆ ಮಧ್ಯಮ ಲಾಭ ಕಡವಾಗಿರುತ್ತೆ. ಹಾಗಾಗಿ ಲೇವಾದೇವಿ ಮಾಡುವಂಥವರಿಗೆ ವಿಶೇಷ ಲಾಭವಂತೂ ಇರುವಂಥದ್ದು. ಜೊತೆಗೆ ಪ್ರಾಣ ಭಯ ಅಂತ ಹೇಳುವಂಥದ್ದು, ಒಂದಿಷ್ಟು ಥ್ರೆಡ್ ಕಾಸ್ಗಳು ಕೂಡ ಬರುವಂಥ ದಿನಮಾನವಾಗಿರುತ್ತೆ. ಹಾಗಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಸಹಸ್ರನಾಮ ಪಠನೆ ಅತ್ಯಮೂಲ್ಯವಾಗಿರುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.